ಯಾವುದೋ ಫ್ರೀ ಯೋಜನೆ ಒಂದು 5 ಕೋಟಿ ಸೋಂಬೇರಿಗಳು ಮಾಡ್ಯಾರೆ. ಬಿಜೆಪಿಯಲ್ಲಿ ಕತ್ತೆ ನಿಲ್ಸಿದ್ರೆ ನಾವು ಓಟ್ ಹಾಕ್ತೀವಿ. ಡಿಗ್ರಿ ಓದೋರಿಗೆ ಮನೇಲಿ ನೀವು ಪಕೋಡ ಮಾರ್ರಿ ಅಂದ್ರು, ಓದ್ಬಿಟ್ಟು ಪಕೋಡ ಮಾರೋದ್ರೆ ಏನಕ್ಕೆ ಓದೋಕೋಗ್ಬೇಕಿತ್ತು? ಎಲ್ಲ ಅಂಗಡಿ ಪಕೋಡ ಮಾರ್ಕೊಂಡೇ ಇರ್ಬೋದಿತ್ತಲ್ಲ ಹಂಗಾರೆ. ದೊಡ್ಡ ಮನೆ ಸೊಸೆಗೆ ಇದ್ದಾನು ಏನು ಅವ್ರು ಇಲ್ಲಿಲ್ಲ, ಬೆಂಗಳೂರಿಗೆ ಹೋಗಿ ನೋಡ್ಬೇಕು ಅವ್ರನ್ನ. ಇಲ್ಲೆಲ್ಲಿ ನೋಡೋಣ ದೊಡ್ಡ ಮನೆ ಸೊಸೆ ಆದ್ರೆ. ನಮ್ದು ಈ ಸರಿ ಈಶ್ವರಪ್ಪನವ್ರಿಗೆ. ಹೌದು, ಬಿಜೆಪಿ ಯಾಕಿಲ್ಲ? ಈಶ್ವರಪ್ಪನವರೇ ಬಿಜೆಪಿ, ಹಂಗಾಗಿ ಈಶ್ವರಪ್ಪನವ್ರಿಗೆ ಆಗ್ತಾ ಇದೆ. ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ದೇಶದಲ್ಲೇ ಇಲ್ಲ ಮೇಡಮ್. ಇಲ್ಲಿ ನಿಮಗೆ ಗೊತ್ತಿರಲಿ, ರಾಜ್ಯದಲ್ಲಿ ಏನು ಯಡಿಯೂರಪ್ಪನವರು ಪಕ್ಷ ಕಟ್ಟಿದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ಅಷ್ಟೇ ಸಾಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು ಯಾರೇ ಒಬ್ಬರಿಂದ ಪಕ್ಷ ಕಟ್ಟಲಿಕ್ಕೆ ಆಗಲ್ಲ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಂದರೆ ನೂರಾರು ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇರ್ತಾರೆ. ಹಾಗಾಗಿ ಅವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಬಿಜೆಪಿ ಕಟ್ಟಿರ್ತಕ್ಕಂಥದ್ದು. ಇವತ್ತು ಬಿಜೆಪಿಲಿ ಮೂಲ ಬಿಜೆಪಿಗರನ್ನ ಇವತ್ತೆಲ್ಲ ಒಂದು ಕಡೆ ಕಡೆಗಣಿಸಲಾಗ್ತಾ ಇದೆ. ಪಕ್ಷ ಕಟ್ಟಿದಂಥ ಕಾರ್ಯಕರ್ತರು ಇವತ್ತೆಲ್ಲೂ ಕಾಣ್ತಾ ಇಲ್ಲ. ಸಾಕಷ್ಟು ಹೊಸದಾಗಿ ಇರ್ತಕ್ಕಂಥವ್ರು ಬರ್ತಾ ಇದ್ದಾರೆ. ಹಾಗಾಗಿ ಕಡೆಗಣಿಸಿರೋದ್ರಿಂದ ಇವತ್ತೆಲ್ಲ ಕೂಡ ಏನು ಒಂದು ಮೂಲ ಬಿಜೆಪಿಗರಿದ್ದಾರೋ ಅವರೆಲ್ಲ ಇವತ್ತು ಈಶ್ವರಪ್ಪನವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಿಮ್ಮ ಓಟ್ ಯಾರಿಗೆ? ನನ್ನ ಓಟು ಈಶ್ವರಪ್ಪನವರಿಗೆ. ಅವ್ರು ಯಾಕೆ ಅಂತಂದರೆ 40 ವರ್ಷದಿಂದ ಇಬ್ಬರು ಯಡಿಯೂರಪ್ಪರು ಈಶ್ವರಪ್ಪರು ಸಮಕಾಲೀನ ನಾಯಕರು. ಇಬ್ಬರು ಶ್ರಮಪಟ್ಟು ಬಿ ಜೆ ಪಿನ ಈ ಮಟ್ಟಕ್ಕೆ ತಂದಿದ್ದಾರೆ. ಯಾಕೆಂದರೆ ಹಿಂದುತ್ವವಾದಿ ಈಶ್ವರಪ್ಪ, ಕಟೀಲು ಏನವರು ಸಿ ಟಿ ರವಿ, ಕಟೀಲ್ರವರು, ಮತ್ತು ನಮ್ಮ ಮೈಸೂರು ಪ್ರತಾಪ್ ಸಿಂಹ, ಆಮೇಲೆ ಅನಂತಕುಮಾರ್ ಹೆಗಡೆ, ಇವರೆಲ್ಲ ಹಿಂದುತ್ವದಲ್ಲಿ ಮಾತಾಡಿ ಬಿ ಜೆ ಪಿ ಇಷ್ಟು ಬೆಳೆಯೋಕ್ಕೆ ಕಾರಣ. ಈಗೇನಾಗಿದೆ ಅಂದರೆ ಬಿ ಜೆ ಪಿ ಬೆಳೀತಲ್ಲ ಅಂತ ಹೇಳಿ ಹಿಂದುತ್ವವಾದಿಗಳನ್ನ ಹಿಂದಪ್ತಾ ಇದ್ದಾರೆ. ಹಾಗಾಗಿ ಯಾವತ್ತಿದ್ರೂ ಬಿ ಜೆ ಪಿನೇ ಗೆಲ್ಲೋದು, ಶಿವಮೊಗ್ಗದ ಈಶ್ವರಪ್ಪನೇ ಗೆಲ್ಲೋದು. ಈ ಹಿಂದುತ್ವವಾದಿ ಆಗಿ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮೆಲ್ಲರ ಓಟು. ಈಶ್ವರಪ್ಪರ್ಗಮ್ಮ ಈ ಸಲ. ಯಾಕೆಂದರೆ ಅವ್ರಿಗೆ ಅನ್ಯಾಯ ಆಗಿದೆ. ಅವರು ಪಕ್ಷ ಬೆಳೆಸಿದಂಥವ್ರು, ಒಟ್ಟೊಟ್ಟಿಗೆ ಯಡಿಯೂರಪ್ಪರ ಜೊತೆ ಕೆಲಸ ಮಾಡಿದಂಥವ್ರು, ರಾಜ್ಯ ಕಟ್ಟಿದಂಥವ್ರು. ಅವರಿಗೆ ಆ ರೀತಿ ಮಾಡಬಾರ್ದಿತ್ತು. ಎಲ್ಲ ಜಾತಿಯವರಿಗೆ ತೊಗೊಂಡೋದ್ರೆ ಅದು ಒಂದು ಪಕ್ಷ, ಒಂದೇ ಜಾತಿ ತೊಗೊಂಡೋದ್ರೆ ಅದು ಪಕ್ಷ ಅಂತ ಹೇಳಲ್ಲ. ಆದರೆ ಆ ಒಂದು ಜಾತಿಯವರು ಏನು ಅವ್ರ ಜೊತೆಗೇನಿಲ್ಲ, ಅದೇ ಸುಮ್ಮನೆ ಹೇಳ್ತಾರೆ ಹೆಂಗಾಯ್ತಲ್ಲ ನಮ್ಮ ಪರ ಇದ್ದಾರೆ, ಸುಳ್ಳು ಅವಲ್ಲ. ಹಾಗಾಗಿ ಈಶ್ವರಪ್ಪರು ಈ ಸಲ ಗೆಲ್ತಾರೆ. ಶಿವಮೊಗ್ಗದಲ್ಲಿ ಭಾಳ ಚೆನ್ನಾಗಿದೆ. ಈ ಸಲ ವಾತಾವರಣನೇ ಚೇಂಜ್ ಆಗಿದೆ ಶಿವಮೊಗ್ಗದು. ಇತಿಹಾಸದಲ್ಲಿ ಬರೆಯುವಂಥ ಅವಕಾಶ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗತ್ತೆ ಈ ಸಲ. ಕಾಂಗ್ರೆಸ್ ಇಂದ ಗೀತಕ್ಕ ಅವ್ರು ನಿಂತಿದ್ದಾರೆ, ಅವ್ರ ಬಗ್ಗೆ ಪಾಪ ಇಲ್ಲ. ಗೀತಕ್ಕ ಅವರು ನಿಂತಿದ್ರು, ಹಿಂದೆ ಒಂದ್ಸಲ ನಿಂತಿದ್ರು. ಅವ್ರು ನಿಂತಾದ್ಮೇಲೆ ಮತ್ತೆ ಶಿವಮೊಗ್ಗ ಕಡೆ ನೋಡೇ ಇಲ್ಲ ಅವ್ರ ಪಾಪ, ಮತ್ತೆ ಬರಲೇ ಇಲ್ಲ ಅವರು ಅದೇ ಲಿಂಕಲ್ಲೇ ಇದ್ದಿದ್ರೆ ಬರ್ತಾ ಹೋಗ್ತಾ ಆ ಕಾರ್ಯಕ್ರಮ, ಮತ್ತೊಂದು ಮದುವೆ ಮುಂಜು, ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಬರ್ತಾ ಹೋಗ್ತಾ ಇದ್ರೆ ಶಿವಮೊಗ್ಗ ಜನ ಅವರಿಗೆ ಒಂದು ನೆನಪಲ್ಲಿ ಇಟ್ಕೊಳೋಂಥ ಅವಕಾಶಗಳು ಇರೋದು. ಆ ನೆನಪಿನ ಅವಕಾಶಗಳು ಇಲ್ಲ ಅವ್ರ ಬಗ್ಗೆ. ನಾವು ರಾಘವೇಂದ್ರಿಗೆ ಬಿ ಜೆ ಪಿ. ಅಭಿವೃದ್ಧಿ ಆಗಿದೆ, ಎಲ್ಲ ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ಯಾರ. ಯಾವತ್ತು ಕಣ್ಣಿಂದ ಅಭಿವೃದ್ಧಿ ನೋಡಿದ್ದೀವಿ. 4 ಬ್ರಿಡ್ಜ್ಗಳು ಬಂದಿದ್ದಾವೆ. ಕೆಲವು ಅಭಿವೃದ್ಧಿಯಲ್ಲಿ ನಾವು ಟಾಪ್ 1 ಆಗಿದ್ದಾರೆ. ಇವಾಗ 2ನೇ ಇದಾಗಿದ್ದಾರೆ ಅವರು. ಕಾಂಗ್ರೆಸ್ಸಿಂದ ನಮ್ಮೆಲ್ಲ ಅಭಿವೃದ್ಧಿ ಏನೂ ಆಗಿಲ್ಲ. ಯಾವುದೋ ಫ್ರೀ ಯೋಜನೆ ಒಂದು 5 ಕೋಟಿ ಸೋಂಬೇರಿಗಳು ಮಾಡ್ಯಾರೆ. 5 ಯೋಜನೆ ಅದ್ರ ಮೊದಲು ಎಜುಕೇಷನಿಂದ ಇಲ್ಲ ಆರೋಗ್ಯದ ಯಾರನ್ನ ಕೊಟ್ಟಿದ್ರೆ ಚೆನ್ನಾಗಿತ್ತು. ಇದು ಯಾವ್ದು ಸುಮ್ಮನೆ ಕೆಲ್ಸಕ್ಕೆ ಬಂದಿದ್ದು ಕೊಟ್ಟು ಎಲ್ಲರನ್ನ ಸೋಂಬೇರಿ ಮಾಡ್ಯಾರೆ, ಕೆಲಸ ಕಾರ್ಯ ಇಲ್ದವ್ರನ್ನ. ಅದು ರಾಘವೇಂದ್ರ ಎಷ್ಟು ಕೆಲಸ ಕಾರ್ಯ, ಎಷ್ಟು ಇದು ಮಾಡ್ಯಾರೆ, ಎಷ್ಟು ಅಭಿವೃದ್ಧಿ ಮಾಡ್ಯಾರೆ. ಶಿವಮೊಗ್ಗ ಅನ್ನೋದೊಂದು ಇದ್ರಲ್ಲಿ ತಂದು ಇಟ್ಟಿದ್ದಾರೆ ಪಾಪ. ಇನ್ನೂ 5 ವರ್ಷಕ್ಕೆ ಬಂದರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ. ಇವಾಗ ಗೆದ್ದಿದ್ದಾರೆ. ಇವಾಗ ಒಳ್ಳೆ ಕ್ಯಾಬಿನೆಟ್ ಆಗ್ಬೋದು ನೆಕ್ಸ್ಟ್ ಆದ್ರೆ ದೇವ್ರ ದಯದಿಂದ. ಆದರೆ ಒಳ್ಳೆ ಕೆಲಸ ಕಾರ್ಯ ಆಗ್ತದೆ. ದೊಡ್ಡ ಮನೆ ಸೊಸೆ ನಿಂತಿದ್ದಾರೆ, ಅವರಿಗೆ ದೊಡ್ಡ ಮನೆ ಸೊಸೆಗೆ ಇದ್ದಾನು ಏನು ಅವ್ರು ಇಲ್ಲಿಲ್ಲ, ಬೆಂಗಳೂರಿಗೆ ಹೋಗಿ ನೋಡ್ಬೇಕು ಅವ್ರನ್ನ. ಇಲ್ಲೆಲ್ಲಿ ನೋಡೋಣ ದೊಡ್ಡ ಮನೆ ಸೊಸೆ ಆದರೆ. ಅವ್ರು ಬಂಗಾರಪ್ಪರು ಇರಬೇಕಾದ್ರೆ ಅವ್ರ ಕಳೆನೇ ಬೇರೆ ಐತಿ. ಇವ್ರಿಗೆ ಅವೆಲ್ಲ ಬರಲ್ಲ, ಆ ಟ್ಯಾಲೆಂಟ್ ಅದಿದೆ ಇವ್ರಿಗೆಲ್ಲ. ಹಂಗಾಗಿ ಮೋದಿಯಿಂದ ಸ್ವಲ್ಪ ರಾಘವೇಂದ್ರನ ನಾವು ಇದು ಮಾಡ್ತೀವಿ, ಆಯ್ಕೆ ಮಾಡ್ತೀವಿ. ಮೋದಿ ಗೊತ್ತಾಗ್ತಿರೋದು ಪಕ್ಷ ನೋಡಿನ ಮೋದಿ? ನಾವು ಮೋದಿ ನೋಡಿ ಆಗ್ತದೆ. ರಾಘವೇಂದ್ರ ಮೋದಿ ಇಬ್ಬರು ನಮಗೆ ಇಂಪಾರ್ಟೆಂಟ್. ರಾಘವೇಂದ್ರ ಅಂತ ಎತ್ತ ಅಂದರೆ ಈ ಯಾವ ಕಂಡ್ಲಿಲ್ದ ಅಭಿವೃದ್ಧಿ ಮಾಡ್ಯಾರ. ನಮಗೆ ಒಂದು MP ಯಾವತ್ತೂ ಇಷ್ಟು ತಂದಿಲ್ಲ, ಅಷ್ಟು ತಂದಿದ್ದಾರೆ ಅಭಿವೃದ್ಧಿಗೆ. ನಮ್ಮೊಟ್ಟು ಬಂಗಾರಪ್ಪನವರ ಸುಪುತ್ರಿಯಾದಂಥ ಗೀತಾ ಶಿವರಾಜ್ಕುಮಾರ್ ಅವ್ರು ಏನಿದ್ದಾರೆ ಅವರಿಗೆ ನಮ್ಮ ಓಟನ್ನು ಈ ಸರಿ ನಾವು ಹಾಕ್ತೀವಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತಂದರೆ ಬಂಗಾರಪ್ಪನವರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಕೆಲಸಗಳನ್ನ ನೋಡ್ತಾ ಈಗ ಬಂಗಾರಪ್ಪನವರು ನಾವು ಅಗಲಿದೆ, ಬಂಗಾರಪ್ಪನವರು ಇಲ್ಲ. ಅವ್ರ ನೆನಪಿಗೋಸ್ಕರ ಈ ಸರಿ ನಾನು ಒಂದು ಬಾರಿ ಗೀತಾಕ್ಕವ್ರನ್ನ ಗೆಲ್ಸೋಣ ಅಂತೇಳಿ
ನಾನು ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಗೀತಕ್ಕವರಿಗೆ ವೋಟ್ ಮಾಡಿ ಅಂತ ನಾನು ಕೇಳ್ತೀನಿ. ಕಾಂಗ್ರೆಸ್ ಮೇಡಮ್ ಬಿ ಜೆ ಪಿಗೆ. ಯಾಕೆ? ಬಿ ಜೆ ಪಿಯವರು ಶಿವಮೊಗ್ಗದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಆಗದೇ ಇರೋಷ್ಟು ಶಿವಮೊಗ್ಗ ನಗರದಲ್ಲಿ ಅಭಿವೃದ್ಧಿ ಆಗಿದೆ. ಬಿ ಜೆ ಪಿಯವರು ಬಂದ ಮೇಲೆ ಇರ್ಬೋದು ಕೆಲವರು ಪರ್ಸನಲ್ ವಿಷಯಗಳಲ್ಲಿ ಅದನ್ನೇ ದೊಡ್ಡದು ಮಾಡಿಬಿಟ್ಟು ಇನ್ನೇನೇನೋ ನಾನಾ ಕಾರಣ ಕೊಡ್ತಾರೆ. ಅದು ಯಾವುದೂ ಕಾರಣ ಅಲ್ಲ. ಬಿ ಜೆ ಪಿಯಲ್ಲಿ ಕತ್ತೆ ನಿಲ್ಲಿಸಿದ್ರೆ ನಾವು ಓಟ್ ಹಾಕ್ತೀವಿ. ಬಿ ಜೆ ಪಿ ಪಕ್ಷದಿಂದ ಕತ್ತೆ ನಿಲ್ಲಿಸಿದ್ರೆ ಓಟ್ ಹಾಕ್ತೀವಿ, ನಾವು ಓಟ್ ಹಾಕಿಸ್ತೀವಿ ಜೊತೆಗೆ. ಹಾಗೆ ನಮ್ಮ ಓಟು ಬಿ ಜೆ ಪಿಗೆ. ಕಾಂಗ್ರೆಸ್ ಅವರು ಅದು ಇದು ಗ್ಯಾರಂಟೀಸ್ ಎಲ್ಲ ಕೊಡ್ತಾರೆ. ನಾವು ಅವ್ರನ್ನೇನು ಟೀಕೆ ಮಾಡಲ್ಲ, ಕಾಂಗ್ರೆಸ್ನವ್ರೇನು ಟೀಕೆ ಮಾಡಲ್ಲ. ಅವರು ಹೊಸ ಮುಖ ಮಹಿಳೆ, ತಪ್ಪಲ್ಲ. ಆದರೂ ಯಂಗ್ಸ್ಟಾರ್ ಇದ್ದಾನೆ ರಾಘವೇಂದ್ರ, ಸಾಕಷ್ಟು ಫಂಡ್ ತಂದಿದ್ದಾರೆ, 100 ಕೋಟಿ ಫಂಡ್ ತಂದಿದ್ದಾರೆ, ಶಿವಮೊಗ್ಗ ನಗರ ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಓಟು ಬಿ ಜೆ ಪಿಗೆ. ಬಿಜೆಪಿ ಮೋದಿಗೆ. ಬಿ ಜೆ ಪಿಗೇನೆ. ಮೋದಿ ಬಗ್ಗೆ ಏನ್ ಹೇಳ್ತೀರಾ? ಮೋದಿ ವಿಶ್ವ ಕಂಡಂಥ ಒಬ್ಬ ಅತ್ಯುತ್ತಮ ನಾಯಕ. ಈ ದೇಶವನ್ನು ಯಾವ ದಿಕ್ಕಲ್ಲಿ ತಗೊಂಡೋಗ್ಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆರ್ಥಿಕವಾಗಿ ನಾವು 5ನೇ ಸ್ಥಾನದಲ್ಲಿದ್ದೀವಿ. ಇವತ್ತು ಪಬ್ಲಿಕ್ ಸೆಕ್ಟರ್ಗಳು ಎಲ್ಲವೂ ಹಾಳಾಗಿದ್ದಾವೆ. VSL ಹಾಳಾಗಿರ್ಬೋದು, MPM ಹಾಳಾಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಎಲ್ಲವೂ ಹಾಳಾಗಿದ್ದಾವೆ. ಆದರೂ 5ನೇ ಸ್ಥಾನಕ್ಕೆ ಹೆಂಗೆ ಬಂತು? ಆರ್ಥಿಕವಾಗಿ ಯೋಚನೆ ಮಾಡಬೇಕಲ್ವಾ, ಹೇಗೆ ಬಂತದು? ಹಾಗಾಗಿ ಆ ದಿಕ್ಕಲ್ಲಿ ಮೋದಿಯವರು ಈ 20 ವರ್ಷದ ಮುಂದಿನ ಯೋಜನೆಯನ್ನು ಇವತ್ತು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬುತ್ತೆ ಅಲ್ವರ, ತತ್ಕ್ಷಣ ಅದು. ಇವರು ಇನ್ನು 20 ವರ್ಷದ ಪ್ಲಾನನ್ನು ಹಾಕಿ ಇವತ್ತು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಓಟು ಬಿ ಜೆ ಪಿಗೆ, ಮೋದಿಗೆ. ನಮ್ಮ ಓಟು ಯಾರಿಗಿಲ್ಲ, ಅಭಿವೃದ್ಧಿ ಮಾಡೋರಿಗೆ ಓಟ್ ಹಾಕ್ತೀವಿ. ನಮ್ಮ ಓಟು ಈಶ್ವರಪ್ಪ ಅವ್ರಿಗೆ ಹಾಕ್ತೀವಿ. ಶಿವಮೊಗ್ಗ ನಗರದವರು ಅವ್ರು ಹಿಂದುತ್ವನೂ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಭಾಳ ಅನ್ಯಾಯ ಆಗಿದೆ ಈಶ್ವರಪ್ಪ ಅವರಿಗೆ. ಸೊ ಬೇರೆಯವ್ರ ಮಕ್ಕಳು ಬೆಳೀತಾ ಇದ್ದಾರೆ, ಅವ್ರ ಮಕ್ಕಳು ಬೆಳಿಬೇಕು, ಅವರು ಬೆಳಿಬೇಕು. ಈಶ್ವರಪ್ಪ ಅವ್ರು ನಮಗೆ ಬೇಕು. ಸೊ ನಮ್ಮ ಓಟು ಈಶ್ವರಪ್ಪ ಅವ್ರಿಗೆ. ಥ್ಯಾಂಕ್ ಯು. ನಮ್ಮದು ಓಟು ಕಾಂಗ್ರೆಸ್ಸಿಗೆ ಯಾವತ್ತು. ಯಾಕಂದ್ರೆ ನಾವು ಬಂಗಾರಪ್ಪ ಮಾಡಿರೋ ಅಭಿವೃದ್ಧಿ ನಾವು ಮರೆಯೋಕ್ಕಾಗಲ್ಲ. ಆಮೇಲೆ ಇವ್ರು ಹೇಳ್ತಾರೆ ಏನೋ 2,000 ರೂಪಾಯಿ ಕೊಟ್ಟಿರೋದು ಇದಾಗ್ತಾರೆ, ಸೋಂಬೇರಿತನ ಪಡ್ತಾರೆ. ಹೇಳಿದವ್ರು ಭಾರಿ ಜನ ತೊಗೊತೀರ ಆಲ್ರೆಡಿ. ಈಗ ನಾನು ಹೇಳೋದು ಹೇಳಿದ್ರು ಯಾರು ಬರ್ದು ಕೊಡ್ಬೇಕು, ನಾವು ತೊಗೊಳಲ್ಲ ಅಂತ. ಹೌದಾ? ಇಲ್ಲಿ ಹೇಳೋದೊಂದು ಇದೊಂದು ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ. ಈಗ ಯಾವುದೇ ಸರ್ಕಾರ ಬಂದರೂ 100 ಜನಕ್ಕೆ ಅನುಕೂಲ, 100 ಜನಕ್ಕೆ ಅನನುಕೂಲ ಆಗೇ ಆಗತ್ತದು. ಹೌದಾ? ಈ 100 ಜನ ಸಮ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವಿವತ್ತು ಸಿದ್ದರಾಮಯ್ಯ ಅವರು ಇವತ್ತು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಮುಂದೆ ಮಾಡ್ತಾರೆ. ಆಮೇಲೆ ನಮಗೇನಪ್ಪ ಅಂತಂದರೆ ಕಾಂಗ್ರೆಸ್ ಹಿಂಗಿಂದ ಅಂತಲ್ಲ, ಪ್ರತಿಯೊಂದು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇಂದಿರಾ ಗಾಂಧಿ ಫೀಲ್ಡ್ ಇದ್ದಾಗಲೂ ಅಷ್ಟೇ ಉಳ್ಳೋನೆ ಒಡೆಯ ಅಂತ ಮಾಡ್ತು. ಜನ ಎಲ್ಲ ಮರ್ತಿದಾರದು ಆ್ಯಕ್ಚುಲಿ ಅದು. ಹಾಗಾಗಿ ನಮ್ಮ ಓಟ್ ಇಸೋದು ಕಾಂಗ್ರೆಸ್ಸಿಗೆ. ಬಿಜೆಪಿಗೆ ಹಾಕಿಲ್ಲ. ಬಿಜೆಪಿಗೆ ಹಾಕಿಲ್ಲ ಅಂತಂದ್ರೆ ಈಗ ಮೋದಿಯವರು ಹೇಳಿದ್ರು 15 ಲಕ್ಷ ತರ್ತೀನಿ, ಅಚ್ಚೇ ದಿನ ತರ್ತೀನಿ. ಏನು ಅಚ್ಚೇ ದಿನ ಬಂದಿದೆ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದ್ರು, ಕೊಡಲಿಲ್ಲ. ಡಿಗ್ರಿ ಓದೋರಿಗೆ ಮನೇಲಿ ನೀವು ಪಕೋಡ ಮಾರ್ರಿ ಅಂದರು. ಓದ್ಬಿಟ್ಟು ಪಕೋಡ ಮಾರೋದ್ರೆ ಏನಕ್ಕೆ ಓದೋಕೋಗ್ಬೇಕಿತ್ತು? ಎಲ್ಲ ಅಂಗಡಿ ಪಕೋಡ ಮಾರ್ಕೊಂಡು ಇರ್ಬೋದಿತ್ತಲ್ಲ ಹಂಗಾರೆ. ನಾವು ಕಾಂಗ್ರೆಸ್ಗೆ ಹಾಕೋದು. ಯಾಕೆಂದ್ರೆ ಅವರು ಒಳ್ಳೇದು ಮಾಡ್ತಾರೆ. ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಕರೆಂಟ್ ಬಿಲ್ಲು ಕಟ್ಟಂಗಿಲ್ಲ, ರೇಷನ್ ಎಲ್ಲ ಕೊಡ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ದುಡ್ಡು ಹಾಕ್ತಾರೆ. ಆಮೇಲೆ ನೌಕರಿಗೆಲ್ಲ 3,000 5,000 ಹಾಕ್ತಾರೆ. ಒಳ್ಳೇದು ಮಾಡ್ತಾರೆ ಅವರು ಬಂದ್ರೆ. ಹೆಣ್ಮಕ್ಳಿಗೆ ಹಾಕ್ತಾರೆ. ನಿಮಗೆ ನಮಗೇನು ಬೇಡಪ್ಪ, ಅವ್ರು ಹೆಣ್ಮಕ್ಳಿದ್ರೆ ನಾವಿದ್ದಂಗೆ. ನಾವು ದುಡಿದ್ರೆ ಮನೆಗೆ ತಾನೇ ಕೊಡೋದು, ಅವ್ರು ದುಡ್ತಾನೆ ಮನೆಗೆ ಕೊಡೋದು. ಮತ್ತೆ ಒಳ್ಳೇದು ಮಾಡ್ತಾರೆ ಕಾಂಗ್ರೆಸ್. ಬಿಜೆಪಿ ಸತ್ರು ಹಾಕಲ್ಲ ನಾವು. ಯಾಕೆಂದ್ರೆ ಅವ್ನು ಸರಿ ಇಲ್ಲ, ಅವನು ಮೋಸ ಮಾಡಿದ್ರೆ. ಹೆಂಗೆ ಗೊತ್ತಾ, ಎಷ್ಟೋ ಜನಕ್ಕೆ ಅನ್ಯಾಯ ಮಾಡ್ಯಾನ ಅವನು. ಏನು ಇದು ಲೋನ್ ಕೊಡ್ತೀನಿ, ಬ್ಯಾಂಕಲ್ಲಿ ದುಡ್ಡು ಹಾಕ್ರಿ, ಇದು ಮಾಡಿಸ್ರಿ ಕಾರ್ಡ್ ಅಂತ ದುಡ್ಡೇ ಹಾಕಲಿಲ್ಲ ಅವನು. 2 ಲಕ್ಷ ಹಾಕ್ತೀವಿ, 1 ಲಕ್ಷ ಒಂದು ಏನೂ ಹಾಕಿಲ್ಲ ಅವನು. ಇವ್ರು ಎಷ್ಟಾರ ಮಾಡ್ತಾರೆ ಪಾಪ. ಈ ಇಂಡಿಯನ್ ಕ್ಯಾಂಟೀನ್ ಮಾಡಿದ್ದಾರೆ. ಬಡವರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ? 10 ರೂಪಾಯಿ ಕೊಟ್ಟರೆ ತಿಂಡಿ ಆಗುತ್ತೆ. ಹೋಟ್ಲಿಗೆ ಹೋದ್ರೆ 40 ರೂಪಾಯಿ ಆಗುತ್ತೆ. ಹೆಲ್ಪ್ ಮಾಡಿಲ್ಲ ಅವರು ಕಾಂಗ್ರೆಸ್ನವರು. ಅದಕ್ಕೆ ಒಳ್ಳೇದು ಕಾಂಗ್ರೆಸ್. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಬಿಜೆಪಿ ಸರ್ಕಾರ ಬಂದ್ರೆ ಬಿಜೆಪಿ ಬಂದರೆ ಏನೂ ಆಗಲ್ಲ. ನಮ್ಮ ತಂದೆ ಕಾಲದಿಂದನೂ ಬಿಜೆಪಿಗೆ ಓಟ್ ಹಾಕ್ತಾ ಇರೋದು ನಾವು. ಬಿಜೆಪಿಗೆ ನಮ್ಮ ತಂದೆ ಕಾಲದಿಂದನೂ ಇನ್ಮೇಲಿಂದ ಹಾಗೆ ಹೀಗೆ ಬಿಜೆಪಿಗೆ ಹಾಕೋದು. ಕಾರಣ ಫಸ್ಟ್ ನಮ್ಮ ತಂದೆ ಹಾಕಿದ್ದೆ ನಾವು ಹಾಕೋದು. ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡಿದಾರೆ ಅಂತ ಹಾಕ್ತೀರಾ ಅಥವಾ ತಂದೆ ಇಲ್ಲ ಅನುಕೂಲ ಮಾಡ್ಯಾರ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಇದ್ದರು. ಬಿಜೆಪಿಗಲ್ಲ, ಕಾಂಗ್ರೆಸ್ಸಿಗಲ್ಲ, ಯಡಿಯೂರಪ್ಪಂಗೆ. ಬಿಜೆಪಿ. ಯಾಕೆ? ಒಳ್ಳೆ ಕೆಲಸ ಆಗಿದೆ ಮೋದಿಯಿಂದ, ಅದಕ್ಕೋಸ್ಕರ. ಯಾವ